ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ. ಪಾಲಕರ ಆಸ್ತಿಯಲ್ಲಿ ಪಾಲು ನೀಡದೆ ದೌರ್ಜನ್ಯ ಆರೋಪ, ಸಹೋದರ ವಿರುದ್ಧ ಕ್ರಮಕ್ಕೆ ನರಸಿಂಹಲು ಭಂಡಾರಿ ಆಗ್ರಹ. ಪಾಲಕರ ಆಸ್ತಿಯಲ್ಲಿ ನ್ಯಾಯಯುತ ಪಾಲು ನೀಡದೆ ದೌರ್ಜನ್ಯ ನಡೆಸುತ್ತಿರುವ ತಮ್ಮ ಸಹೋದರನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನರಸಿಂಹಲು ಭಂಡಾರಿ ತಂದೆ ಹಂಪಯ್ಯ ಭಂಡಾರಿ ಆಗ್ರಹಿಸಿದರು. ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ತಂದೆ 1997ರಲ್ಲಿ ನಗರಸಭೆಯ ಪೌರ ಕಾರ್ಮಿಕರಾಗಿ ನಿವೃತ್ತಿಯಾಗಿದ್ದು, ಸರ್ಕಾರದಿಂದ ಬಂದ ಸುಮಾರು 3 ಲಕ್ಷ ರೂಪಾಯಿ ನಿವೃತ್ತಿ ಹಣವನ್ನು ತಮ್ಮ ಸಹೋದರ ಈರಣ್ಣ ಭಂಡಾರಿ ಬಡ್ಡಿ ವ್ಯವಹಾರಕ್ಕೆ ಬಳಸಿಕೊಂಡು ನಂತರ ಸುಮಾರು 8 ಲಕ್ಷ ರೂಪಾಯಿ ಸಂಗ್ರಹಿಸಿದ್ದಾರೆ ಎಂದು ಆರೋಪಿಸಿದರು. 2003ರಲ್ಲಿ ತಂದೆ ನಿಧನರಾದ ಬಳಿಕ 2004ರಲ್ಲಿ ಜುಲುಂಗೇರ ಗ್ರಾಮದಲ್ಲಿ 9 ಎಕರೆ ಕೃಷಿ ಜಮೀನು ಖರೀದಿಸಲಾಗಿದ್ದು, ಅದನ್ನು ಈರಣ್ಣ ಭಂಡಾರಿ ತಮ್ಮ ಪತ್ನಿ ಹಾಗೂ ಸಂಬಂಧಿಕ ವಿರೂಪಾಕ್ಷಿ ಹೆಸರಲ್ಲಿ ನೋಂದಣಿ ಮಾಡಿಸಿದ್ದಾರೆ ಎಂದು ದೂರಿದರು. ಪಾಲಕರ ಹಣದಿಂದ ಖರೀದಿಸಿದ ಜಮೀನಿನಲ್ಲಿ ನನಗೂ ನ್ಯಾಯಯುತ ಪಾಲು ನೀಡಬೇಕು ಎಂದು ಕೇಳಿದಾಗ ಪಾಲು ಕೊಡಲ್ಲ, ಮನೆ ಬಿಟ್ಟು ಹೋಗು ಎಂದು ಬೆದರಿಕೆ ಹಾಕಿದರು. ಇದರಿಂದ ನಾನು ಬಾಡಿಗೆ ಮನೆಯಲ್ಲಿ ವಾಸಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ನರಸಿಂಹಲು ಭಂಡಾರಿ ಅಳಲು ತೋಡಿಕೊಂಡರು. ಅಂಬೇಡ್ಕರ್ ನಿಗಮದ ಭೂ ಒಡೆತನ ಯೋಜನೆಯಲ್ಲಿ ಈರಣ್ಣ ಭಂಡಾರಿ ಹಲವು ವರ್ಷಗಳಿಂದ ವ್ಯವಹಾರ ನಡೆಸಿ ಕೋಟ್ಯಾಂತರ ರೂಪಾಯಿ ಗಳಿಕೆ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದರು. 2022-23ರಲ್ಲಿ ಮಾನ್ವಿ ಪಟ್ಟಣದಲ್ಲಿ ಭೂ ಮಾಲೀಕರೊಂದಿಗೆ ಒಪ್ಪಂದ ಪತ್ರಗಳನ್ನು ಸಿದ್ಧಪಡಿಸುವ ಕೆಲಸವನ್ನು ತಾವು ನಿರ್ವಹಿಸಿದ್ದು, ಅನಾರೋಗ್ಯದ ಕಾರಣದಿಂದ ಆ ಜವಾಬ್ದಾರಿಯನ್ನು ಈರಣ್ಣ ಭಂಡಾರಿಗೆ ವಹಿಸಿದ್ದಾಗಿ ತಿಳಿಸಿದರು. 2024ರಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ 10.5 ಎಕರೆ ಭೂಮಿಗೆ ಸರ್ಕಾರದಿಂದ ಪ್ರತಿ ಎಕರೆಗೆ 15.50 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಈ ಹಣದಲ್ಲಿ ಭೂ ಮಾಲೀಕರಿಂದ ಈರಣ್ಣ ಭಂಡಾರಿ ಹಾಗೂ ಇವರ ಅಳಿಯ ಮಾರೆಪ್ಪ ಸುಮಾರು 55 ಲಕ್ಷ ರೂಪಾಯಿ ಪಡೆದಿದ್ದಾರೆ ಎಂದು ದೂರಿದರು. ನನ್ನ ಪಾಲಿನ ಹಣ ಕೇಳಿದಾಗ ಕೇವಲ 4 ಲಕ್ಷ ರೂಪಾಯಿ ಮಾತ್ರ ನೀಡಿದ್ದಾರೆ. ಉಳಿದ ಹಣ ಕೇಳಿದಾಗ ನನ್ನ ಮೇಲೆ ದೌರ್ಜನ್ಯ ನಡೆಸಿ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸುವುದಾಗಿ ನರಸಿಂಹಲು ಭಂಡಾರಿ ತಿಳಿಸಿದರು. ನಾವು ಇಬ್ಬರು ಅಣ್ಣ ತಮ್ಮರು. ನನ್ನ ಅಣ್ಣನಾದ ಈರಣ್ಣ ಭಂಡಾರಿ, ನನ್ನದು ಅರಜನವಾಡ. ತಮಗೆಲ್ಲ ತಿಳಿಸುವುದು ಏನೆಂದರೆ, ಅಣ್ಣ ಹಿಂದೆ ನಮ್ಮಪ್ಪ ಪೌರ ಕಾರ್ಮಿಕರಾಗಿದ್ದರು. ಕಾರ್ಮಿಕರ ಆದಾಗ ಅಂದಿನ ಕಾಲದಲ್ಲಿ 3 ಲಕ್ಷ ಬಂದಿರ್ತದೆ. ಆ ದುಡ್ಡು ಇವನು ನಮ್ಮ ಅಣ್ಣವನು ಈರಣ್ಣ ಭಂಡಾರಿ ತಗೊಂಡು ಅದನ್ನು 5 ರೂಪಾಯಿನಿಂದ ಬಡ್ಡಿಗೆ ವ್ಯವಹಾರ ಮಾಡಿರ್ತಾನೆ. ಮಾಡಿದ ಮೇಲೆ ಅದು 3 ಲಕ್ಷದ ಸುಮಾರು 8 ಲಕ್ಷ ಜಮಾ ಆಗಿರ್ತದೆ. ಆ ದುಡ್ಡು ತನ್ನಲ್ಲಿ ಇಟ್ಕೊಂಡು ನಮ್ಮಪ್ಪ 2003ರಾಗ ತೀರ್ಕೊಂಡು ಹೋಗ್ತಾರೆ. ತೀರ್ಕೊಂಡು ಹೋದ ಮೇಲೆ ಅವನು ಚಾಲಕತನದಿಂದ ಅವನು ಏನು ಮಾಡ್ತಾನೆ ಅಂದರೆ 2004ರಾಗ ಜುಲುಂಗೇರದಾಗ 8ರಿಂದ 9 ಎಕರೆ ಹೊಲ ಖರೀದಿ ಮಾಡ್ತಾನೆ. ಅವಾಗ 2004ರಾಗ ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.